ಬಂಧುಗಳೇ, ನಾನು ಇವತ್ತು ಕಾಮತ್ ರೆಸ್ಟೋರೆಂಟ್ ಹತ್ರ ಇದ್ದೀನಿ. ಇದೆಲ್ಲಿ ಬರುತ್ತೆ ಅಂತಂದ್ರೆ ಮಂತ್ರಿ ಮಾಲಿಂದ ಮುಂದೆ ಬಂದ್ರೆ ನೀವು ಹಾಗೆ ಮುಂದೆ ಬಂದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ, ಮಲ್ಲೇಶ್ವರಂ ಸಂಪಿಗೆ ರೋಡ್ ಅಲ್ಲಿ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮ್ಯಾಂಗೋ ಸೀಸನ್, ಮ್ಯಾಂಗೋ ಮೀಲ್ಸ್ ಇದೆ. ಸ್ಪೆಷಲ್ ಆಗಿ ಎಲ್ಲಾ ರೀತಿಯ ಮ್ಯಾಂಗೋ ಐಟಮ್ಸ್ ಇರುತ್ತೆ. ಇಲ್ಲಿ ಮಾಮೂಲಾಗಿ ರೊಟ್ಟಿ ಊಟ ಇರುತ್ತೆ. ರೊಟ್ಟಿ ಊಟದ ಜೊತೆ ಇವಾಗ ಮ್ಯಾಂಗೋ ಸೀಸನ್ ಆದ್ರಿಂದ ಮ್ಯಾಂಗೋ ಮೀಲ್ಸ್ ಮಾಡಿದ್ದಾರೆ. ಅನ್ಲಿಮಿಟೆಡ್ ಇದೆ, ಸೂಪರ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಪರಿಚಯ ಮಾಡ್ಕೊಡ್ತೀನಿ. ಬಂಧುಗಳೇ, ಈ ಕಾಮತ್ ರೆಸ್ಟೋರೆಂಟ್ ಅಲ್ಲಿ ಶ್ರೀನಿಧಿಸ್ ಮ್ಯಾಂಗೋ ಟ್ರಯಲ್ ಅಂತ ಮಾಡಿದ್ದಾರೆ. ಅಂದ್ರೆ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಮೀಲ್ಸ್ ಅಂತ ಮಾಡಿದ್ದಾರೆ. ಇದು ಏಪ್ರಿಲ್ 20ರಿಂದ ಸ್ಟಾರ್ಟ್ ಆಗಿದೆ. ಮೇ ಮಂತ್ ಫುಲ್ ವರ್ಗು ಇರುತ್ತೆ, ಅಂದ್ರೆ ಮೇ ಮಂತ್ ಎಂಡ್ ವರ್ಗು ಇರುತ್ತೆ, ಮ್ಯಾಂಗೋ ಸೀಸನ್ ಇರೋವರೆಗೂ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಅಲ್ಲಿ. ಅದೇ ರೀತಿ ವೀಕ್ ಡೇಸ್ ಹಾಕಿದ್ದಾರೆ. ವೀಕ್ ಡೇ 399 ಇದೆ ಅಡಲ್ಟ್ಗೆ, ಚೈಲ್ಡ್ಗೆ 300 ಇದೆ. ವೀಕೆಂಡು ಅಡಲ್ಟ್ಗೆ 450 ಇದೆ, ಚೈಲ್ಡ್ಗೆ 350 ಇದೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರ್ ಹಾಕಿದ್ದಾರೆ ಇದನ್ನ ಕಾಮತ್ ರೆಸ್ಟೋರೆಂಟ್ ಅಲ್ಲಿ. ಬಟ್ ಇದು ಮ್ಯಾಂಗೋ ಫುಡ್ ಫೆಸ್ಟಿವಲ್ ಮೀಲ್ಸ್ಗೋಸ್ಕರ ಇದು ಮಾಡಿದ್ದಾರೆ. 1.5 ತಿಂಗಳು ಇರುತ್ತೆ ಇದು. ಮಾಮೂಲಿ ಆಸ್ ಯೂಶುವಲ್ ರೊಟ್ಟಿ ಊಟ ಏನಿದೆ, ಸ್ಪೆಷಲ್ ರೊಟ್ಟಿ ಊಟ, ಮಾಮೂಲಿ ರೊಟ್ಟಿ ಊಟ ಮತ್ತು ಅಲಾಕಾಟ್ ಐಟಮ್ಸ್ ಏನಿದೆ ಅದೆಲ್ಲ ಇದೇ ಇರುತ್ತೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ಬಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಮಾಮೂಲು ಏನಿತ್ತು ತವಾರಿ ರೊಟ್ಟಿ ಬಾಳೆ ಎಲೆ ಊಟ ಏನಿರುತ್ತೆ ಅನ್ಲಿಮಿಟೆಡ್ ಅದಿದೆ, 270 ಆಗುತ್ತೆ. ಅದೇ ರೀತಿ ರೊಟ್ಟಿ ಊಟದಲ್ಲಿ ಸ್ಪೆಷಲ್ ಊಟ ಇರುತ್ತೆ, ಅದು 330 ಆಗುತ್ತೆ. ಅಂದ್ರೆ ಸ್ಪೆಷಲ್ ರೊಟ್ಟಿ ಊಟದಲ್ಲಿ 330 ಏನಕ್ಕಾಗುತ್ತೆ ಅಂದ್ರೆ ಇದರಲ್ಲಿ ಹೋಳಿಗೆ ಕೊಡ್ತಾರೆ, ಆಮೇಲೆ ಸೀಕರಣೆ ಕೊಡ್ತಾರೆ, ಬಜ್ಜಿ ಕೊಡ್ತಾರೆ, ಅದೇ ರೀತಿ ಒಂದು ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಕೊಡ್ತಾರೆ. ಬಟ್ ನೀವು ಮಾಮೂಲು ರೊಟ್ಟಿ ಊಟ ತಗೊಂಡ್ರೆ 270 ಮಾಮೂಲು ರೊಟ್ಟಿಗಳು ಇರುತ್ತೆ, ಅನ್ಲಿಮಿಟೆಡ್ ರೈಸ್ ಇರುತ್ತೆ, ಸಾಂಬಾರು ಇರುತ್ತೆ, ಈ ರೀತಿಯಾಗಿ ಮಜ್ಜಿಗೆ ಮೊಸರು ಇರುತ್ತೆ. ಆದರೆ ಅದರಲ್ಲಿ ಹೋಳಿಗೆ ಮತ್ತು ಸೀಕರಣೆ, ಬಜ್ಜಿ, ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಬರೋದಿಲ್ಲ. ಇಲ್ಲಿ ನೋಡ್ಬೋದು, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಯಾವಾಗಲೂ ನಡೀತಾ ಇರುತ್ತೆ. ಇದು ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಇರುತ್ತೆ, ಮತ್ತೆ ಸಂಜೆ ರಾತ್ರಿ 7 ಗಂಟೆಯಿಂದ 10 ತನಕ ಈ ಊಟ ಇದ್ದೇ ಇರುತ್ತೆ. ಇದು ಕಂಟಿನ್ಯೂ ಆಗಿದೆ. ಬಟ್ ಇವಾಗ ಮ್ಯಾಂಗೋ ಸೀಸನ್ ಆದ್ರಿಂದ ಇದು ಫಸ್ಟ್ ಫ್ಲೋರ್ ನೋಡ್ಬೋದು. ಇದು ನೀವು ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ರೆ ನಿಮಗೆ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಮೀಲ್ಸ್ ಅಂತ ನಡೀತಾ ಇದೆ. ಇಲ್ಲಿ ಮಾತ್ರ ನಿಮಗೆ ಮಧ್ಯಾಹ್ನ ಮಾತ್ರ ಇರುತ್ತೆ, 12 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಇದನ್ನ ನಿಮ್ಗೆ ರೇಟ್ ಹೇಳಿದೆ, ನಿಮಗೆ 399 ಆಗುತ್ತೆ ಯಾರಿಗೆ, ಅಡಲ್ಟಿಗೆ. ಅದೇ ರೀತಿ ಚೈಲ್ಡ್ಗೆ 300 ಆಗುತ್ತೆ ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಅಲ್ಲಿ ನಿಮಗೆ 450 ಆಗುತ್ತೆ ಅಡಲ್ಟ್ಗೆ, ಚೈಲ್ಡ್ಗೆ 350 ಆಗುತ್ತೆ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದು ನಡೀತಾ ಇದೆ. ಡೈಲಿ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಇರುತ್ತೆ. ಇಲ್ಲಿ ನೀವು ಬಂದ ತಕ್ಷಣ ಅಲ್ಲಿ ಕ್ಯಾಶಿಯರ್ ಇರ್ತಾರೆ, ಇವ್ರ ಹತ್ರ ನೀವು ಇಲ್ಲಿ ನಿಮ್ಮ ಎಷ್ಟು ಜನ ಇದ್ದೀರಾ ಏನಿದ್ದೀರಾ ಅಂತೇಳಿ ನೀವು ಬರೆಸ್ಬಿಟ್ಟು ನೀವೇನು ಸೀಟ್ನ ಕನ್ಫರ್ಮ್ ಮಾಡ್ಕೊಬೇಕು. ಅವರು ನಿಮಗೆ ಇಲ್ಲಿ ಸೀಟ್ ಕನ್ಫರ್ಮ್ ಮಾಡ್ತಾರೆ. ಸ್ವಲ್ಪ ರಶ್ ಇತ್ತು ಅಂತಂದ್ರೆ ನೀವು ಒಂದು 10ರಿಂದ 15 ನಿಮಿಷ ಕಾಯ್ಬೇಕಾಗುತ್ತೆ. ಕಾದ ನಂತರ ನಿಮಗೆ ಸೀಟ್ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಒಂದು ಪ್ಲೇಸ್ನ ಕೊಡ್ತಾರೆ ಊಟ ಮಾಡೋದಕ್ಕೆ. ನೀವು ಮ್ಯಾಂಗೋ ಫುಡ್ ಫೆಸ್ಟಿವಲ್ ಮೀಲ್ಸ್ ಅಂಡ್ ಕಾಮತ್ ರೆಸ್ಟೋರೆಂಟ್ ಅಲ್ಲಿ ಮಾಡಿದ್ದಾರೆ. ಈ ಮ್ಯಾಂಗೋ ಸ್ಪೆಷಲ್ ಮೀಲ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ. ನಿಮಗೆ ಅನ್ಲಿಮಿಟೆಡ್ ನೀವು ಎಷ್ಟಾದರೂ ತಿನ್ಬೋದು. ಆದರೆ ಕೆಲವೊಂದು ಹೋಳಿಗೆ ಮತ್ತು ಇನ್ನೊಂದು ಸ್ವೀಟು 2-3 ಐಟಮ್ಗಳು ಮಾತ್ರ ಲಿಮಿಟೆಡ್, ಅದನ್ನ ಎಕ್ಸ್ಟ್ರಾ ನೀವು ಪೇ ಮಾಡಿ ತಗೋಬೇಕಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನೀವು ಅನ್ಲಿಮಿಟೆಡ್ ಆಗಿ ತಿನ್ಬೋದು, ಎಷ್ಟು ಕೇಳಿದ್ರು ಅಷ್ಟು ಹಾಕ್ತಾರೆ. ಇದು ಒಂದು ಸ್ಪೆಷಲ್ ಮ್ಯಾಂಗೋ ಮೀಲ್ಸ್ ಅಂತೇಳಿ ಮ್ಯಾಂಗೋ ಸೀಸನ್ಗೆ ಮಾಡಿರುವಂತ ಊಟ ಬಂಧುಗಳು. ಇವತ್ತು ಮಲ್ಲೇಶ್ವರಂನಲ್ಲಿರುವಂಥ ಈ ಕಾಮತ್ ಗ್ರೂಪ್ ಆಫ್ ಹೋಟೆಲ್ಸ್ನಲ್ಲಿರುವಂಥದ್ರಲ್ಲಿ ಮಾವಿನ ಹಣ್ಣಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ನಾವು ಇಡೀ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಬಂದಿದ್ದೀವಿ. ನನ್ನ ಮಗ, ನನ್ನ ಅಳಿಯ, ನನ್ನ 2 ಮೊಮ್ಮಕ್ಕಳು, ನನ್ನ ಮಗಳು, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ನಾನು ಯಾವುದೋ ಕೆಲಸಕ್ಕೆ ಬಂದಿದ್ದೆ, ಪ್ರೀತಿಯಿಂದ ಎಲ್ಲ ಸೇರೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಅಡುಗೆ, ಎವ್ರಿಥಿಂಗ್. ಇನ್ನು ನಾವು ಆಗಾಗ ಇಲ್ಲಿ ಬರ್ತಾ ಇರ್ತೀವಿ, ಇಲ್ಲಾಂದರೆ ಬಸವನಗುಡಿನಲ್ಲಿಗೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ. ನಮಗೆ ದಕ್ಷಿಣ ಕರ್ನಾಟಕದವ್ರಿಗೆ ಈ ರೊಟ್ಟಿ ಊಟ ಅಂದರೆ ಬಹಳ ಇಷ್ಟ. ಹಾಗಾಗಿ ರೊಟ್ಟಿ ಊಟ ಮಾಡೋಣ ಅಂತಲೇ ಬಂದ್ವಿ. ಅದರಲ್ಲೂ ವಿಶೇಷವಾಗಿ ಮಾವಿನ ಹಣ್ಣಿನ ಒಂದು ಇದನ್ನು ಮಾಡಿದಾರಲ್ಲ, ಬಹಳ ಸಂತೋಷ. ಇಲ್ಲಿ ನೋಡಿ, ಇಲ್ಲಿ ಮಾವಿನ ಹಣ್ಣಿನ ಬೇರೆ ಬೇರೆ ಥರದ ಪ್ರಕಾರಗಳನ್ನೆಲ್ಲ ಅಡುಗೆಗಳನ್ನ ಅವರು ಮಾಡಿದ್ದಾರೆ. ಸ್ವತಃ ಸ್ವೀಟ್ ಮೊದಲುಗೊಂಡು ಇದು ಮಾವಿನ ಹಣ್ಣಿಂದಿದು. ಹಾಗಾಗಿ ತುಂಬ ಸಂತೋಷ ಆಯಿತು. ನಮಗೆಲ್ಲರಿಗೂ ಸಹ ಒಳ್ಳೆ ಅವಕಾಶ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದೆ ಸರ್ ಮ್ಯಾಂಗೋ ಕಾಮತ್ ಹೋಟೆಲ್? ಸೂಪರ್ ಇದೆ, ಸೂಪರ್ ಇದೆ. ಮ್ಯಾಂಗೋ ಸ್ಪೆಷಲ್ ಅಂತಿದೆ, ಒಳ್ಳೆ ಮ್ಯಾಂಗೋ ಫ್ರಾಗ್ರೆಂಟ್ ಚೆನ್ನಾಗಿದೆ. ಎಲ್ಲ ಮ್ಯಾಂಗೋ ಪೂರಾ ಎವ್ರಿಥಿಂಗ್ ಇಸ್ ಮ್ಯಾಂಗೋ. ಚೆನ್ನಾಗಿದೆ ಫುಡ್, ಚೆನ್ನಾಗಿದೆ. ಹೌದೌದು, ಬೆಳಗಾವಿಂದ ಬಂದಿದ್ದೀವಿ. ಹೌದೌದು, ಬೆಳಗಾಮಲ್ಲಿ ಇರೋದು. ಸೊ ಬಂದಿದ್ವಿ. ಹೌದು. ಮೇಡಮ್ ಹೇಗಿದೆ ಅಲ್ಲ ಹೇಳಿ, ಹೇಗೆ ಅನಿಸ್ತಾರೆ ನಿಮಗೆ ಮ್ಯಾಂಗೋ ಎಲ್ಲ? ಚೆನ್ನಾಗಿದೆ.
ಚೆನ್ನಾಗಿದೆಯಾ? ನೋಡಿ ಬೆಳಗ್ಗೆಯಿಂದ ಬಂದಿದ್ದಾರೆ, ಸಾರ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಟೇಸ್ಟ್ ಆಗಿದೆಯಾ? ಥ್ಯಾಂಕ್ ಯು. ರಘುನಾಥ, ಮಿಸಸ್ ಸೌಮ್ಯ, ಆನಿವರ್ಸರಿ ಇವತ್ತು. ಸೊ ಅದಕ್ಕೆ ಒಂದು ಸ್ಪೆಷಲ್ ಊಟಕ್ಕೆ ಬಂದಿದ್ವಿ. ಮಾವಿನಕಾಯಿ ಊಟ ಅಂತ ಕಮ್ಮತ್ತಲ್ಲಿ ಹೇಳಿದ್ರು. ವೀಕೆಂಡ್ ಊಟ ಬದಲು ವೀಕ್ ಡೇ ಮಾವಿನಕಾಯಿ ಊಟಕ್ಕೆ ಬಂದಿದ್ವಿ. ಐಟಮ್ಸ್ ಇದ್ದಾವೆ, ಬಟ್ ಟೇಸ್ಟು ಅಷ್ಟೊಂದಿಲ್ಲ. ಒಂದು 30 to 50% ಓಕೆ. ಪ್ರೈಸ್ ತುಂಬ ಇದೆ. ಆ ಪ್ರೈಸ್ಗೆ ಐಟಮ್ ಟೇಸ್ಟು ನಾವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ. ಇವರು ಓಕೆ ಅಷ್ಟೇ. ನಿಮಗೆ ಟೇಸ್ಟ್ ಓಕೆನಾ? ಹಾಂ, ಟೇಸ್ಟ್ ಇಲ್ಲ. ಪ್ರೈಸ್ ಇದೆ, ಓಕೆ, ಪ್ರೈಸ್ ಏನು ಕೊಡ್ಬೋದು. ಬಟ್ ಐಟಮ್ಸ್ ಇದ್ದಾವೆ, ಬಟ್ ಟೇಸ್ಟು ಆಮೇಲೆ ಕ್ವಾಲಿಟಿ ಇಲ್ಲ. ತುಂಬಾ ಸಖತ್ತಾಗಿದೆ. ಆಕ್ಚುಲಿ ನಾವು ವೈಟ್ ಫೀಲ್ಡ್ ಇಂದ ಬಂದಿದ್ವಿ. ಸ್ಪೆಷಲಿ ಇದು ಮ್ಯಾಂಗೋ ಸ್ಪೆಷಲ್ ಊಟ ಅಂತಾನೆ ಬಂದಿದೀವಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಮಾಡಿದ್ದಾರೆ. ಒಂದಕ್ಕೊಂದು ತುಂಬಾ ರುಚಿಯಾಗಿದೆ. ಯೂಶುವಲಿ ನಾವು ನಾರ್ತ್ ಕರ್ನಾಟಕದವರು, ನಮ್ಗೆ ರೊಟ್ಟೆ ಊಟ ಅಂದ್ರೆ ತುಂಬಾ ಸ್ಪೆಷಲ್. ಅದ್ರ ಜೊತೆ ಇದೊಂದಿಷ್ಟಿದ್ರೆ ಸ್ವರ್ಗ ನಮ್ಗೆ. ಹೌದು, ಹಾ, ರೊಟ್ಟಿ ಜೊತೆ ಹೋಳಿಗೆನೂ ಸ್ಪೆಷಲ್ ಇದೆ. ಅಂಡ್ ಎಣ್ಗಾಯಿ ಪಲ್ಯನೂ ಸ್ಪೆಷಲ್ ನಮ್ಗೆ. ಸೊ ಇದೊಂಥರ ಹಬ್ಬ ಆಗಿದೆ ನಮ್ಗೆ. ಇವನ್ ನಮ್ಮ ಮಗುನು ಎಂಜಾಯ್ ಮಾಡ್ತೀವಿ. 4 years old. ಸೊ ಹಾ, ಈಸ್ ಆಲ್ಸೋ ಎಂಜಾಯಿಂಗ್ ಆಲ್ ದ ಥಿಂಗ್ಸ್. ಟೇಸ್ಟ್ ಎಲ್ಲ ಸಖತ್ತಾಗಿದೆ. ಹಾ, ಚೆನ್ನಾಗಿದೆ. ಹೌದು, ರೊಟ್ಟಿ ಇರ್ಬೇಕು, ರೊಟ್ಟಿ ಎಣ್ಣೆಗಾಯಿ ಪಲ್ಯ ಎಲ್ಲ ಇರ್ಬೇಕು. ಅದು ಬೇರೆ ಪ್ಲಸ್ ಇದು ಎರಡು ಮಿಕ್ಸ್ಚರ್ ಆಗಿ ಚಲೋ ಇದೆ. ಚೆನ್ನಾಗಿದೆ. ಊಟ ಎಲ್ಲ ಸೂಪರ್ ಚೆನ್ನಾಗಿದೆ ಸರ್. ಅದಕ್ಕಿಂತಾನೆ ಬಂದಿದ್ವಿ ನಾವು, ಇನ್ಸ್ಟಾದಲ್ಲೇ ನೋಡಿದ್ವಿ, ಅದಕ್ಕಿಂತಾನೆ ಬಂದ್ವಿ. ಚೆನ್ನಾಗಿದೆ. ರೊಟ್ಟಿ ಊಟ ಮಾಮೂಲಿ ಇರುತ್ತೆ. ಹೌದು, ಮ್ಯಾಂಗೋ ಊಟ ಸ್ಟಾರ್ಟ್ ಆಗಿದೆ. ಇರುತ್ತೆ, ಮೇ ತಿಂಗಳವರೆಗೂ ಇರುತ್ತೆ. ಐಟಮ್ಸ್ ಎಲ್ಲ ಚೆನ್ನಾಗಿದೆಯಾ? ಬಹಳ ಚೆನ್ನಾಗಿದೆ ಸರ್. ನಿಮಗೆ ಮೇಡಮ್ ಹೇಗಿರುತ್ತೆ? ಚೆನ್ನಾಗಿದೆಯಾ? ಎಲ್ಲ ಫ್ಯಾಮಿಲಿ ಬಂದಿದ್ದೀರಾ? ಸರ್ ಹೇಗಿರುತ್ತಲ್ಲ? ಚೆನ್ನಾಗಿದೆಯಾ? ಟೇಸ್ಟ್ ಇದೆಯಾ? ನೋಡಿ, ಮಾವಿನಕಾಯಿ ಪೀಸ್ ಎಲ್ಲ ಮ್ಯಾಂಗೋ ಮಿಕ್ಸ್ ಇದೆ. ಫುಲ್ ಎಲ್ಲ ಮ್ಯಾಂಗೋಮಯ ಆಗಿರುತ್ತೆ. ಈರುಳ್ಳಿ, ಹಪ್ಪಳ, ಕೋಸಂಬರಿ, ಹೋಳಿಗೆ, ತುಪ್ಪ, ಇದು ಮ್ಯಾಂಗೋ ಬರ್ಫಿ, ಇದು ಮ್ಯಾಂಗೋ ಸೀಕರ್ಣ ಅಲ್ಲ? ಹಾಂ, ಇದು ಮ್ಯಾಂಗೋ ಸೀಕರ್ಣ. ಒಂದು ವಾಟರ್ ಸಮೇತ ಇದೆ, ನೋಡ್ಬೋದು ನೀವು. ಇದು ಕೂಡ ಮ್ಯಾಂಗೋ ರಸಮ್ಮು. ಸೂಪರ. ಅಪ್ಪ ಮಿಡಿ ರಸಮ್ ಅಂತ ಹೇಳಿದ್ರು, ನೋಡ್ಬೋದು. ಎಲ್ಲ ಮ್ಯಾಂಗೋನ ಫುಲ್ಲು. ನೋಡಿ, ಮಜ್ಜಿಗೆ, ಮೊಸರು, ಇದು ಬೋಂಡ ಸರ್. ಬೋಂಡ ಸಾಂಬಾರು ಅಲ್ವಾ ಇದು? ಬೋಂಡ ಸಾಂಬಾರು, ಚೆನ್ನ ಮಸಾಲ, ಎಣ್ಗಾಯಿ ಅಂತಾರೆ, ಬದನೆಕಾಯಿದು ಎಣ್ಗಾಯಿ, ಇದು ಅದು ಸ್ಪೆಷಲ್ ಇದೆ. ಇದು ಆಲೂದ ಸರ್, ಆಲೂದು ಇದು ಅಲ್ಲ. ನೋಡ್ಬೋದು, ಎಣ್ಗಾಯಿ ಇದೆ, ಹೋಳಿಗೆ ಇದೆ, ಹೋಳಿಗೆ, ತುಪ್ಪ, ಅದೇ ರೀತಿ ಮಾವಿನಕಾಯಿ ಸೀಕರ್ಣ ಥರ ವಾಟೆ ಸಮೇತ ಮಾವಿನ ಹಣ್ಣಿದೆ. ಇದೆಲ್ಲ ನೋಡಿದ್ರೆ ನೀವು, ಮಾವಿನಕಾಯಿ ಇದೆ, ಈರುಳ್ಳಿ ಇದೆ, ಸೌತೆಕಾಯಿ ಇದೆ, ಹಪ್ಪಳ ಇದೆ, ಮೊಸರು, ಇದು ಮ್ಯಾಂಗೋ ಬರ್ಫಿ ಇದೆ, ಇದು ಮ್ಯಾಂಗೋದು, ಮಜ್ಜಿಗೆ ಇದೆ, ಮ್ಯಾಂಗೋ ಆಮ್ರಸ್, ಮ್ಯಾಂಗೋ ಆಮ್ರಸ್. ಹಾಂ, ಮ್ಯಾಂಗೋ ಆಮ್ರಸ್ ಏನು ನಾವು ಸೀಕರ್ಣ ಅಂತೀವಲ್ಲ ಆ ರೀತಿ ಅಷ್ಟೇ ಇದೆ. ಪೂರಿ ಬರುತ್ತೆ, ಪೂರಿ. ಈ ಎಲ್ಲ ಐಟಮ್ ಜೊತೆಗೆ ನಿಮ್ಗೆ ಒಂದು ರೊಟ್ಟಿ ಕೂಡ ಹಾಕ್ತಾರೆ. ರೊಟ್ಟಿಗೆ ಅಂದರೆ ಎಣ್ಗಾಯಿಗೆ ಅದು ಕಾಂಬಿನೇಷನ್ ಇರುತ್ತೆ, ಬೆಣ್ಣೆ ಕೂಡ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ಇದರಲ್ಲಿ ಎಲ್ಲ ಅಂದರೆ ಎಲ್ಲ ಮ್ಯಾಂಗೋ ಮಯ ಆಗಿತ್ತು. ಮಾವಿನಹಣ್ಣಿಂದ ಮಾಡಿರೋಂಥ ಒಂದು 12ರಿಂದ 13 ಐಟಮ್ಸ್ ಇತ್ತು. ಟೋಟಲ್ಲು 26 ಐಟಮ್ ಇತ್ತು ಅನ್ಲಿಮಿಟೆಡ್ ಸ್ಪೆಷಲ್ ಮ್ಯಾಂಗೋ ಮೀಲ್ಸಲ್ಲಿ.
ಅಪ್ಪೆ ಮಿಡಿ ರಸಮ್ ಅಂತ ಹೇಳಿತ್ತು, ಅದೇ ರೀತಿ ಮ್ಯಾಂಗೋ ಜಾಮ್ ಬರ್ಫಿ ಅಂತಿತ್ತು, ಮ್ಯಾಂಗೋ ಸೀಕರಣೆ ಏನೇನು ಮಾಮೂಲಾಗಿ ಗೊತ್ತಿರುತ್ತೆ ನಿಮಗೆ, ಮ್ಯಾಂಗೋ ಸ್ಲೈಸ್ ಕೊಡೋರು ಒಂದು ಹೋಳ್ ಕೊಡೋರು, ಅದೇ ರೀತಿ ಕಾಮತ್ ಮ್ಯಾಂಗೋ ಪಿಕಲ್ ಅಂತ ಕೂಡ ಇತ್ತು, ರಾ ಮ್ಯಾಂಗೋ ಕೋಸಂಬರಿ ಕೂಡ ಇತ್ತು, ಮ್ಯಾಂಗೋ ಗೊಜ್ಜು ಆಂಬಡೋದು ಅದು ಕೂಡ ಇತ್ತು, ಚಿತ್ರಾನ್ನ ಇತ್ತು, ಮ್ಯಾಂಗೋ ಚಿತ್ರಾನ್ನ, ಫ್ರೂಟ್ ಸಲಾಡಿಗೂ ಕೂಡ ಮ್ಯಾಂಗೋ ಸ್ಲೈಸ್ ಕೂಡ ಹಾಕಿದ್ರು. ಟೇಸ್ಟಲ್ಲಿ ಹೇಳಬೇಕು ಅಂತಂದರೆ ನನಗೆ ಅನಿಸಿದ ಪ್ರಕಾರ ಸಾಂಬಾರಾಗಲಿ ರಸಮ್ ಆಗಲಿ ಆಮೇಲೆ ಚಿತ್ರಾನ್ನ ಎಣಗಾಯಿ ಇದೆಲ್ಲ ನನಗೆ ಒಂದು ಸ್ವಲ್ಪ ಸಪ್ಪೆ ಅನಿಸ್ತು. ಅಂದರೆ ಖಾರವ ಏನಿರಲಿಲ್ಲ. ನಾನು ರುಚಿ ನೋಡೋದ್ರಲ್ಲಿ ನನಗೆ ಅಂದರೆ ಸಪ್ಪೆ ಅನ್ನಿಸ್ತು ತಿನ್ಬೇಕಾದ್ರೆ. ಇನ್ನು ಮಿಕ್ಕಿದ್ದು ಹೋಳಿಗೆ ಎಲ್ಲ ಪರವಾಗಿಲ್ಲ, ಹೋಳಿಗೆ ಅದು ಸ್ವೀಟ್ ಎಲ್ಲ ಮೀಡಿಯಮ್ ಆಗಿತ್ತು. ಅದೇ ರೀತಿಯಾಗಿ ಬೇರೆ ಐಟಮ್ಸು ನಾವು ಹೋಲಿಸ್ಕೊಂಡ್ರೆ ಸ್ವಲ್ಪ ಬೇರೆ ಐಟಮ್ಸ್ಗಳು ಕೂಡ ಸಪ್ಪೆ ಅನ್ನಿಸ್ತು ನನಗೆ. ಆಲೂ ತಲಾಸಮ್ ಅಂತ ಆಲೂಗಡ್ಡೆ ಪಲ್ಯ ಥರ ಇತ್ತು, ಮತ್ತು ಮ್ಯಾಂಗೋ ಗೊಜ್ಜು ಆಂಬೊಡೆ ಅಂತ ಇತ್ತು, ಅದೇ ರೀತಿ ಮ್ಯಾಂಗೋ ಕೋಸಂಬರಿ ಕೂಡ ಇತ್ತು. ಬಟ್ ಇದು ಅಷ್ಟೇ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಇದರಲ್ಲಿ ನಮಗೆ ಖಾರ ಒಂದು ಸ್ವಲ್ಪ ರುಚಿಕರವಾಗಿರಲಿಲ್ಲ, ಒಂದು ಸ್ವಲ್ಪ ಸಪ್ಪೆ ರೀತಿ ಇತ್ತು. ವರ್ಷ ಮ್ಯಾಂಗೋ ಸೀಸನ್ ಬರುತ್ತೆ, ನೀವು ಹೋಗ್ಬಿಟ್ಟು ಒಟ್ಟಿನಲ್ಲಿ ಟೇಸ್ಟ್ ನೋಡಿ. ಇದು ಮ್ಯಾಂಗೋ ಸೀಸನ್ನು ಮತ್ತೆ ಸಿಗೋದಿಲ್ಲ. ಲಾಸ್ಟಿಗೆ ಬೀಡ ಇರುತ್ತೆ, ಐಸ್ ಕ್ರೀಮ್ ಆದ್ಮೇಲೆ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂದಾದ್ಮೇಲೆ ಬೀಡ ಇರುತ್ತೆ, ಬೀಡ ಹಾಕೊಳ್ಳೋದು. ಏನು ಸ್ಟಾರ್ಟ್ ಆಯ್ತಲ್ಲ ಸರ್ ಇದು? ಎಷ್ಟು ಐಟಮ್ಸ್ ಇದೆ ಮತ್ತೆ ರೇಟ್ ಎಷ್ಟು, ಎಲ್ಲಿವರೆಗೂ ಇರುತ್ತೆ ಸರ್ ಇದು? ಇದು 26 ಐಟಮ್ ಇದೆ. 450 ಪರ್ ಇದು, ಚೈಲ್ಡ್ ಇದೆ 350. ಚೈಲ್ಡ್ 350, ಹೌದು ಅಡಲ್ಟ್ಗೆ 450. ಹೌದು ಅನ್ಲಿಮಿಟೆಡ್ ಅಲ್ಲ ಸರ್? ಅನ್ಲಿಮಿಟೆಡ್. ಆಮೇಲೆ ಐಟಮ್ 26 ಇರ್ತದೆ. 26 ಐಟಮ್ಸ್. ಹೌದು. ಅಪ್ಪಿಗುಡಿ ರಸಮ್ಮ ಸ್ಪೆಷಲ್ ಐಟಮ್ ಮಾಡಿದ್ದೇನೆ. ಅಪ್ಪಿಗುಡಿ ರಸಮ್ಮ, ಆಮೇಲೆ ಮ್ಯಾಂಗೋ ಬರ್ತೀವಿ, ಹೋಳಿಗೆ ಇರ್ತದೆ, ಮ್ಯಾಂಗೋ ಶೇಕರ್ಣೆ ಇರ್ತದೆ, ಮ್ಯಾಂಗೋ ಸೀಕರಣೆ. ಸರಿ ಸರಿ. ಆಮೇಲೆ ಇದು ಮ್ಯಾಂಗೋ ಗೊಜ್ಜು ಮಾಡೆ, ಆಲೂ ತಲಾಸಣಿ, ಆಮೇಲೆ ಆಮ್ರಸ್ ಅದು ಆಮ್ಚೂರ ಮ್ಯಾಂಗೋ ಇರ್ತದೆ, ಆಮೇಲೆ ಕೋಸಂಬರಿ, ಪೂರಿ, ಆಮ್ರಸ್, ಬಾಕಿ ಜೋಳ ರೊಟ್ಟಿ ಐಟಮ್ ಇದೆ, ಅಷ್ಟು ಐಟಮ್ ಇರ್ತದೆ. ಅದು ಜೋಳ ರೊಟ್ಟಿ ಮಾಮೂಲಿ. ಹೌದು. ಇದು ಹೊಸದಾಗಿ ಅಂದ್ರೆ ಮ್ಯಾಂಗೋ ಸ್ಪೆಷಲ್ ಮ್ಯಾಂಗೋ ಸೀಸನ್ ಮಾಡೋದು. 8 ಐಟಮ್ ಎಲ್ಲಿವರೆಗೂ ಇರುತ್ತೆ ಸರ್ ಇದು? ಇದು ಅಪ್ ಟು ಮೇ ಎಂಡ್ ಇರುತ್ತೆ. ಹೌದಾ? ಇವತ್ತು ಏಪ್ರಿಲ್ 20, ಮೇ ಎಂಡ್ ಮ್ಯಾಂಗೋ ಸೀಸನ್ ಆಗೋರು ಮ್ಯಾಂಗೋ ಸೀಸನ್ ಆಗೋರು ಇರುತ್ತೆ. ಒಂದು ತಿಂಗಳು ಇರುತ್ತೆ, ಮೇ ಎಂಡ್ ವರೆಗೂ ಇರುತ್ತೆ. ಓಕೆ. ಪ್ರತಿದಿನ ಮಧ್ಯಾಹ್ನ ಮತ್ತೆ ರಾತ್ರಿ 2 ಇದೆಯಾ? ಇಲ್ಲ, ಮಧ್ಯಾಹ್ನ ಸರ್ 12 ಗಂಟೆಯಿಂದ 3 ಗಂಟೆ. 12 ಗಂಟೆಯಿಂದ 3 ಗಂಟೆ ಸರ್, ರಾತ್ರಿ ಹೊತ್ತಿರೋದು. 12 ಗಂಟೆಯಿಂದ 3 ಗಂಟೆಗೆ ಮ್ಯಾಂಗೋ ಸ್ಪೆಷಲ್ ಊಟ ಇರುತ್ತೆ. ಪ್ರತಿ ಊಟ ಬೆಳಗ್ಗೆ ರಾತ್ರಿ 2 ಇರುತ್ತೆ. ಹೌದು, ಅದು ಡೈಲಿ ಕಂಟಿನ್ಯೂ. ಇದು ಡೈಲಿ ಇರ್ತದೆ, ಅದು ಡೈಲಿ ಇರ್ತದೆ. ಡೈಲಿ ಇರುತ್ತೆ, ಅದು ರಾತ್ರಿ ಬೆಳಗ್ಗೆ ರಾತ್ರಿ 2 ಇರ್ತದೆ. ಇದು ಮ್ಯಾಂಗೋ ಮಧ್ಯಾಹ್ನ. ಬಂದವಳೆ ನೋಡಿದ್ರಲ್ಲ, ಕಾಮತ್ ರೆಸ್ಟೋರೆಂಟ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್, ಫೋನ್ ನಂಬರು, ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಮಲ್ಲೇಶ್ವರಮಲ್ಲಿ ಬರುತ್ತೆ, ಎಲ್ಲರಿಗೂ ಗೊತ್ತಿರೋ ಅಡ್ರೆಸ್ಸೇ. ಬಂದು ಟ್ರೈ ಮಾಡಿ. ಇದು ಎಲ್ಲ ಮ್ಯಾಂಗೋ ಮೀಲ್ಸ್. ಏನಪ್ಪಾ ಅಂದ್ರೆ ಎಲ್ಲ ಮ್ಯಾಂಗೋ ಮಯ ಆಗ್ಬಿಟ್ಟಿದೆ. ಇವಾಗ ಮ್ಯಾಂಗೋ ಸೀಸನ್ನು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಏಪ್ರಿಲ್ 20, ನೆಕ್ಸ್ಟ್ ಮೇ ತಿಂಗಳವರೆಗೂ ಇರುತ್ತೆ. ಮ್ಯಾಂಗೋ ಸೀಸನ್ ಮುಗಿಯತ್ತಂತ ಇರುತ್ತೆ ಇದು ಊಟ ಕಾಮತ್ ಹೋಟ್ಲಲ್ಲಿ. ಅದೇ ರೀತಿ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇದೇ ತರ ಒಳ್ಳೆ ವಿಡಿಯೋ ಬರ್ತೀನಿ ಮಾಡಿ. ಎಲ್ಲರೂ ಬಾಯ್ ಬಾಯ್.